ಅದು ಹಾಲು ಯಾರು ಕೊಟ್ಟಿದ್ದು? ಇಲ್ಲ, ಯಾರು ಕೊಟ್ಟಿದ್ದು? ಎಲ್ಲಿತ್ತು? ಕಾರಲ್ಲೇ ಇತ್ತಾ? ಕೊಡೋಗು ಮಮ್ಮಿಗೆ. ನೆನ್ನೆ ತಗೊಬಂದಿದ್ದು ಕೊಟ್ಟಿಲ್ವ ನೀನು? ಬಿಚ್ಚು. ಹಾಲು ತಗೊಬಂದವ್ರೆ, ನೆನ್ನೆ ಕಾರಲ್ಲೇ ಬಿಟ್ಬಿಟ್ಟವ್ರೆ. ಫ್ರಿಜ್ಜಲ್ಲಿ ಇಡೋಗು. ಹಾಲು ಮೊಸರು. ಹಾಲು ಮೊಸರು ಹಾಕೋ. ಅಮ್ಮ ರೆಡ್ ಕಲರ್ ಸ್ಲಿಪ್ಪರೇ ಕೊಡು. ಆಗುತ್ತೆ, ಹಾಕೋ ಚೀನಿ. ಅದೇ ಹಾಕೋ ಹೋಗು. ಅಲ್ಲಿ ಅದು ಆರೆಂಜ್ ಕಲರು ಹಾಕೋ. ಅದಲ್ಲಿ ಇಟ್ಬಿಡೋಗು ಸ್ಲಿಪ್ಪರ್ ಸ್ಟ್ಯಾಂಡಲ್ಲಿ. ಇರ್ಬೇಕಷ್ಟಾಯ್ತಾ? ಬಾಯ್ಲಿ ನೋಡ್ತೀನಿ. ಎಲಾಸ್ಟಿಕ್ಕು ಚೀನಿ, ಬಾಯ್ಲಿ ಇರ್ಬಲ್ಲ ಎಲಾಸ್ಟಿಕ್ಕು. ಬಾಯ್ಲಿ ನೋಡ್ತೀನಿ. ಇರ್ಬಾ ಅಲ್ಲ ಚೀನಿ, ಎಲಾಸ್ಟಿಕ್ಕು. ಇದು ಟೈಟ್ ಅಲ್ವಾ, ಅದಕ್ಕೆ. ಬಿಡು. ಎಲ್ಲೋಯ್ತಾ ಇದ್ದೀವಿ? ಸ್ಟಿಚಸ್ಸು ಎಲ್ಲಿ ಪಪ್ಪ? ಏನು ಮಾಡ್ತಾವ್ರೆ? ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರದೀಪ್ ಕನ್ನಡ ವ್ಲಾಗ್ಸ್. ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಏನಪ್ಪ ಅಂತ ಅಂದರೆ ಸ್ಟಿಚಸ್ನ ರಿಮೂವ್ ಮಾಡಿಸ್ಕೊಂಬರಕ್ಕೆ ಹೋಗ್ತಾ ಇದ್ದೀವಿ. ಆಪ್ರೇಷನ್ ಆಗಾದ್ಮೇಲೆ ಸ್ಟಿಚಸ್ನ ಆ ಸೈಡ್ ಈ ಸೈಡ್ ಕಟ್ ಮಾಡ್ತಾರಲ್ವ, ಸೊ ರಿಮೂವ್ ಮಾಡಿಸ್ಕೊಂಬರೋಕ್ಕೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನೇನು ಹಾಸ್ಪಿಟಲ್ ಹತ್ರ ಬಂದ್ವಿ ನಾವು. ಯಾವ ಹಾಸ್ಪಿಟಲ್ ಅಂತ ಯಾರೋ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿದ್ರಿ, ಅವ್ರಿಗೆ ರಿಪ್ಲೈ ಕೂಡ ನಾನು ಮಾಡಿದ್ದೀನಿ. ಗಂಗಾ ಹಾಸ್ಪಿಟಲ್ ಅಂತ ನೋಡ್ತಿರ್ಬೋದು. ಇದೇ ಹಾಸ್ಪಿಟಲು, ಗಂಗಾ ಹಾಸ್ಪಿಟಲ್ ಅಂತ. ನನಗೆ ಫಸ್ಟು ಪಾಪುನು ಕೂಡ ಇಲ್ಲೇ ಆಗಿದ್ದು, ಸೆಕೆಂಡ್ ಬೇಬಿ ಕೂಡ ಇಲ್ಲೇ ಆಗ್ತಿರೋದು. ಇವಾಗ ನಾನು ಸ್ಟಿಚಸ್ ರಿಮೂವ್ ಮಾಡೋಕ್ಕೆ ಸ್ವೆಟರ್ ಎಲ್ಲ ಏನು ಹಾಕ್ಕೊಂಡಿದ್ವಿ, ಸಾಕ್ಸು ಎಲ್ಲ ಅದನ್ನೆಲ್ಲ ರಿಮೂವ್ ಮಾಡಿಬಿಟ್ಟು ಇವಾಗ ಒಳಗಡೆ ಹೋಗ್ತಾ ಇದ್ದೀನಿ. ಹಾಗೆ ಪಾಪುಗೆ ವಿಟಮಿನ್ D3 ಮತ್ತು ಜಿಂಕ್ ಅದು ಸಿರಪ್ಪು ಮತ್ತು ತೊಗೊಂಡಿರಲಿಲ್ಲ. ಹಾಗೆ ಪೇಯ್ನ್ ಕಿಲ್ಲರ್ ಒಂದು ಟ್ಯಾಬ್ಲೆಟು, ಸ್ವಲ್ಪ ಪೇಯ್ನ್ ಇತ್ತು, ಸೊ ನನಗೆ ಅದಕ್ಕೋಸ್ಕರ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ ಕೂಡ ತೊಗೊಳ್ಳಿ ನೀವು ಅಂತ ಹೇಳ್ಬಿಟ್ಟು ಡಾಕ್ಟರು ನೀವು ಎಷ್ಟು ದಿನವರೆಗೂ ಫೀಡ್ ಮಾಡಿಸ್ತೀರಾ ಅಷ್ಟು ದಿನವರೆಗೂ ಕ್ಯಾಲ್ಶಿಯಂ ಮತ್ತು ಐರನ್ ಟ್ಯಾಬ್ಲೆಟ್ ತೊಗೊಳ್ಳಿ ಅಂತ ಹೇಳಿದರು. ಚೆನ್ನಾಗಿ ಊಟ ಮಾಡಿ, ಸೊಪ್ಪು ತರಕಾರಿ ಎಲ್ಲ ತಿನ್ನಿ ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ಮುಗಿಸ್ಕೊಂಡು ಇವಾಗ ನಾವು ಮತ್ತೆ ಮನೆಗೆ ಹೋಗ್ತಾ ಇದ್ದೀವಿ. ಸ್ಟಿಚಸ್ ಎಲ್ಲ ರಿಮೂವ್ ಮಾಡಿಸ್ಕೊಂಡ್ವಿ. ಹಾಗೆ ಹಳ್ಳಿ ಸೈಡ್ಗಳಲ್ಲೆಲ್ಲ ತಿಂಗಳು ತುಂಬೋ ಗಂಟ ತಲೆಗೆ ಬಾಚಣಿಗೆ ಹಾಕಿ ಬಾಚಬಾರ್ದು ಅಂತ ಹೇಳ್ಬಿಟ್ಟು ಇನ್ನೂ ಅಂತ ಹೇಳಿದರು. ಸೊ ಅದಕ್ಕೋಸ್ಕರ ಸುಮ್ಮನೆ ಹಾಗೆ ಗಂಟು ಹಾಕಿದ್ವಿ ನಾವು. ಯಾರಿಗಾದ್ರೂ ಈ ಕ್ವಶನ್ ಬರ್ಬೋದೇನೋ ಮೋಸ್ಟ್ಲಿ ಅಂತ ಅಂದ್ಕೊಂಡು ನಾನು ಈ ಕ್ವಶನ್ಗೆ ಆನ್ಸರ್ ಮಾಡ್ತಾಯಿದ್ದೀನಿ. ಹಾಗೆ ಈಗ ಮನೆಗೆ ಬಂದಿದ್ದೀವಿ. ನೋಡ್ತಾ ಇರ್ಬೋದು, ಪ್ರದೀಪ್ ಅವರು ಬರ್ತಾರಲ್ವ, ಸೊ ಅವ್ರಿಗೆ ಏನಾದರೂ ಹೋಗಿದ ತಕ್ಷಣ ಮಾಡ್ಕೊಂಡು ತಿನ್ನೋಕ್ಕಾಗಲಿಲ್ಲ ಅಂತ ಅಂದರೆ ಏನಾದರೂ ಪಲ್ಯ ಥರನೋ ಸಾಂಬಾರು ಥರನೋ ಏನಾದರೂ ಮಾಡಿಕೊಟ್ರೆ ಅವರು ಅನ್ನ ಏನಾದರೂ ಮಾಡಿಕೊಂಡ್ರೆ ತಿಂತಾರೆ ಆರಾಮಾಗಿ. ಮನಸ್ವಿ ನೋಡ್ತಾ ಇರ್ಬೋದು, ಇಲ್ಲಿ ಆಟ ಆಡ್ತಾ ಇದ್ದಾಳೆ. ಇಲ್ಲಿ ಬಂದರೆ ಅಲ್ಲಿ ನಮ್ಮೂರಲ್ಲಿ ಮಕ್ಕಳುಗಳೆಲ್ಲ ಅವ್ರ ಪಾಡವ್ರು ಇರ್ತಾರೆ, ಟ್ಯೂಷನ್ಗೆ ಹೊರ್ಟೋಗ್ತಾರೆ, ಸ್ಕೂಲ್ಗೆ ಹೋಗಿ ಬರ್ತಾರೆ. ಬಂದ ತಕ್ಷಣ ಟ್ಯೂಷನು ಅಲ್ಲಿ ಇಲ್ಲಿ ಹೋಗ್ತಾ ಇರ್ತಾರೆ. ಸೊ ಆಟ ಆಡೋಕ್ಕೆ ತುಂಬ ಜನ ಇರಲ್ಲ. ಇವಾಗ ಇದ್ರೂ ಕೂಡ ದಸರಾ ಹಾಲಿಡೇಸ್ ಇನ್ನೇನು ಬಂತಲ್ವ, ಸೊ ಎಲ್ಲರೂ ಪಕ್ಷ ಅದು ಇದು ಅಂತೆಲ್ಲ ಊರಿಗೆ ಹೊರ್ಟೋಗ್ತಾ ಇದ್ದಾರೆ. ಅದಕ್ಕೋಸ್ಕರ ಪಾಪುನ ಇಲ್ಲೇ ಕರೆಸ್ಕೊಂಡಿದ್ದೀವಿ. ಅದು ಅಲ್ದಿರ ಒಂದು ಸ್ವಲ್ಪ ಪಾಪುಗೆ ಫೀವರ್ ಆಗಿತ್ತು, ಸೊ ಅಲ್ಲಿ ಕಳಿಸ್ಬಿಟ್ಟಿದೆ. 3-4-5 ಡೇಸಿಂದ ನೀವು ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ ನಾನು, ಬಿಕಾಸ್ ಅವಳು ಇರಲಿಲ್ಲಲ್ಲ. ನನಗೆ ತುಂಬಾ ಬೇಜಾರಾಗಿ ಹೋಗಿತ್ತು. ಏನಿದು ತಲೆ? ಹಾಕಿಸ್ಕೊಚಿನು ಬಾಚಣಿಗೆಲ್ಲಿ ಬಾಚು ಅಂತ ಬಿಡಮ್ಮ. ಇದು ಹಿಂಗೆ ಇರಲ್ಲ.
ಬಾಚಿನಿ ಕಡೆ ಹೋಯ್ತೀಯ ನೀನು ಊರಿಗೆ? ಹೋಗು, ಬಾಚಿಸ್ಕೊ ಹೋಗು. ನೋಡಿ ಎಣ್ಣೆ ಹಚ್ಚುತ್ತೈತೆ ಮಮ್ಮಿ. ಸ್ವಲ್ಪ ಚಮ ಸಡನ್ನಾಗಿ ಹಾಕಿದ್ರೆ ಈಗ ತಾನೇ ಕೋಲ್ಡ್ ಆಗೈತಲ್ಲ, ಒಂದೇ ಸಲ ಹಾಕಿದ್ರೆ ಇದಾಗ್ಬಿಡ್ತದೆ, ಹೀಟಾಗೋಯ್ತದೆ. ಪಪ್ಪ ಜೊತೆ ಊರಿಗೋಯ್ತೀಯಾ? ಊರಿಗೋಯ್ತೀಯಾ? ಹೋಯ್ತೀಯಾ? ಹಾಂ, ಹೋಯ್ತೀಯಾ? ಮೋ ಕ್ರಾಪ್ ತೆಗ್ ಬಾಚಮ್ಮ. ಸೈಡ್ ಕ್ರಾಪು ಅದು ಫ್ರಂಟಾ? ಮಮ್ಮಿ ಕ್ಲೀನಾಗಿ ಬಾಚಿ ಮಮ್ಮಿ. ಏನು ಒಂದು ಜುಟ್ಟೆ ಹಾಕು ಮಮ್ಮಿ. ಯಾಕೆ? ಇಲ್ಲ, ಅದೇ ಫ್ರಂಟ್ ಕಟ್ ಮಾಡಿಸಿರೋದ್ಕ. ಸ್ಟಿಚ್ ಬಿಚ್ಚಿಸ್ಕೊಬರಕ್ಕೆ ಹೋಗಿದ್ವಿ, ಬಂದ್ವಿ. ಇನ್ನೇನು 3:30 ಆಗ್ತಿದೆ. ಸೊ ಇವಾಗ ಸ್ಟಿಚ್ ಬಿಚ್ಚಿಸ್ಕೊಬರೋಕ್ಕೆ ಕರ್ಕೊಂಡೋಗಿ ಕರ್ಕೊಬಂದುಬಿಟ್ಟಿದ್ದಾರೆ. ಊಟ ಎಲ್ಲ ಆಯಿತು. ಈಗ ಹೊಡ್ತಿದ್ದಾರೆ. 3:30 ಆಗಿದೆ. ಹೋಗೋಷ್ಟೊತ್ತಿಗೆ ಒಂದು 5 o'clock 5:30 ಆಗಿರುತ್ತೆ ಅವ್ರಿಗೆ. ಸೊ ಇದು ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ವೀಡಿಯೋನ. ವೀಡಿಯೋ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ, ಬಟ್ ಎಡಿಟ್ ಮಾಡಿ ನನಗೆ ಹಾಕೋಕ್ಕಾಗ್ತಿರಲಿಲ್ಲ. ಯಾಕೆ ಅಂತಂದರೆ ಪಾಪು ಬೆಳಗ್ಗೆ ಹುಟ್ಟಿರೋದ್ರಿಂದ ಸಾಯಂಕಾಲ ಬೆಳಗ್ಗೆ ಎಲ್ಲ ಮಲ್ಕೊಂಡಿರ್ತದೆ, ರಾತ್ರಿ ಎಲ್ಲ ಎದ್ದಿರುತ್ತೆ, ಸರಿಯಾಗಿ ನಿದ್ದೆ ಆಗಿರಲ್ಲ. ಸೊ ಅವ್ನು ಮಲ್ಕೊಂಡಾಗ ನಾನು ಮಲ್ಕೊಬಿಡ್ತೀನಿ. ಯಾವಾಗ ಆಗುತ್ತೋ ಅವಾಗೆಲ್ಲ ವೀಡಿಯೋಸ್ನ ಮಾಡಿ ಹಾಕ್ತಿರ್ತೀನಿ. ಈಗಾಗಲೇ ಸ್ವಲ್ಪ ಜನ ತುಂಬ ಹೊಸಬ್ರು ನ್ಯೂ ಮೆಂಬರ್ಸ್ ಎಲ್ಲ ಆ್ಯಡ್ ಆಗಿದ್ದೀರಾ ನಮ್ಮ ಫ್ಯಾಮಿಲಿಗೆ. ಸೊ ನಿಮ್ಮ ಪ್ರೀತಿ ಎಲ್ಲ ಹೀಗೆ ಇರಲಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಒಂದು ಪುಟಾಣಿ ವಿಡಿಯೋ ಇದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ನೆಕ್ಸ್ಟ್ ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ. ಅಲ್ಲಿವರೆಗೂ ಟಾಟಾ ಬಾಯ್, ಲವ್ ಯು, ಕೀಪ್ ಸಪೋರ್ಟಿಂಗ್.